ಹಾ, ನಮ್ಮ ಗುಡ್ಡು ಪುಟಾಣಿಗಳು ಹೇಳ್ಬಿಟ್ಟವ್ರೆ ಗುರು, ನೀವು ಮಾಡ್ಲೇಬೇಕು. ಇವ್ರ ಸರಾಗಾದ್ರು ಮಾಡ್ತೀರಾ? ಮಾಡ್ಬೇಕು. ಹೌದು, ಈಗ ನಾನು ಈ ಒಂದು ಸ್ಟೇಡಿಯಂ ಇಂದ ಹೊರಗೆ ಬರ್ತಾ ಇದ್ದೀನಿ. ಅಲ್ಲಿ ಆಡ್ತಾ ಇದ್ದಾರೆ ಮಕ್ಕಳು. ನಮ್ಗೆ ಅನಿಸಿದ ಹಾಗೆ ಅವ್ರ ಆಟಕ್ಕಿಂತ ನಮ್ಮ ಆಟಗಳೇ ಚೆನ್ನಾಗಿದ್ದು ಅನಿಸುತ್ತೆ. ನಾವು ಚಿಕ್ಕವರಿದ್ದಾಗ ಬಗೋರಿ ಆಗಿರ್ಬೋದು, ಗೋಲಿ ಏನೇನೋ ಆಡಿಬಿಟ್ಟಿದೀವಿ. ನೆನಪಿರ್ಲಾದಷ್ಟು ಆಟ ಆಡಿದ್ವಿ. ಇದೇನು ಅಮೌಂಟ್ ಕೊಟ್ಟು ಆಡ್ತಾ ಇರ್ತಾರೆ, ನಾವು ಹಾಗೆ ಫ್ರೀ ಆಡಿದ್ವಿ. ಮರಕೋತಿ ಆಟ, ಒಂದೊಂದು ನೆನಪು. ಇದನ್ನ ನೋಡ್ತಾ ಇದ್ರೆ ನನಗೆ ನನ್ನ ಬಾಲ್ಯ ನೆನಪು ಬಂತು. ನಿಮಗೆ ಇದನ್ನ ನೋಡ್ತಿದ್ರೆ ನಿಮಗೇನು ಅನ್ನಿಸ್ತು? ನಿಮ್ಮ ಬಾಲ್ಯ ನೆನಪು ಬಂದ್ರೆ ಇದನ್ನ ನಿಮಗೇನು ಅನ್ನಿಸ್ತಿ? ಒಂದು ನಿಮ್ಮ ಆಟಗಳನ್ನ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡೋದ ಮರಿಬಾರ್ದು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಬಾಯ್. ಸಖತ್ತಾಗಿತ್ತು ಗುರು ಊಟ. ಈಗ ತಿಂದಿಗೆಸಿ ಹೋಗ್ತಾ ಇದ್ದೀನಿ. ಒಂದು ಬೆಣ್ಣೆ ದೋಸೆ ಮತ್ತು ಏನು ತಿಂದೆ ನಾನು ನೆನಪಾಗ್ತಾ ಇಲ್ಲ ನನಗೆ. ಪುಳಿಯೋಗರೆ ತಿಂದೆ. ಸಖತ್ತಾಗಿತ್ತು ಅದೇ ಹೋಟೆಲ್. ಇದು 7 ಗಂಟೆಗೆ ಇಲ್ಲಿ ಭಾಳ ಕ್ರೌಡ್ ಇರುತ್ತಂತೆ. ನೋಡೋಣ ಯಾವ ರೀತಿ ಕ್ರೌಡ್ ಇರುತ್ತೆ ಇವತ್ತು. ನಾವು ನೋಡೇ ಬೇಡ. ಅಲ್ಲಿವರೆಗೆ ನಾವು ಎಲ್ಲಾದರೂ ಟೈಮ್ ಪಾಸ್ ಮಾಡೋಣ. ಇದು ಯಾವುದಾದ್ರು ಪಾರ್ಕಲ್ಲಿ ಎಲ್ಲಾದರೂ ನೋಡಿ. ಸಖತ್ತಾಗಿದೆ. ಸಿದ್ಧಾರ್ಥ ಲೇಔಟ್ ಅಂತ ನೋಡಿ ಯಾವ ರೀತಿ ಇದೆ. ಅಲ್ಲಿ ಹುಡ್ರಿ ಯಾವುದೋ ಸ್ಕಿಪ್ಪಿಂಗ್ ಏನು ಮಾಡ್ತಾವ್ರೆ. ನೋಡೋಣ ಅವ್ರದ್ದಂತರ ಸ್ವಲ್ಪ ನೋಡಿಬಿಡೋಣ ಯಾವ ರೀತಿ ಇದೆ ಅಂತ ಅವ್ರನ್ನ. ಯಾವ ಕಡೆ ಇಲ್ಲಿ ಗೇಟ್ ಇದೆ. ಒಳಗಡೆ ಹೋಗೋಣ. ಒಳಗಡೆ ಹೋಗಿ ನೋಡೋಣ ಯಾವ ರೀತಿ ಇದೆ ಅಂತ. ಸ್ಕೇಟಿಂಗ್ ಏನು ಅಂತಾರೆ ಗುರು ಅದಕ್ಕೆ. ನೋಡಿ ಕಾಣ್ತಿದ್ದಾನೆ. ಹುಡ್ರು ಹೋಗ್ತಾ ಇದೆ. ಬಸ್ ಅಂತ ಹೋಗ್ತಾರೆ, ಬಸ್ ಅಂತ ಬರ್ತಾರೆ. ನೋಡೋಣ ನೋಡಿ ಪೇರೆಂಟ್ಸ್ಗಳು ಮಕ್ಕಳು ಯಾವ ರೀತಿ ಎನ್ಕರೇಜ್ ಕೊಡ್ತಾವ್ರೆ ನೋಡಿ ಆಟ ಆಡೋಕ್ಕೆ. ನಮ್ಮ ಮನೇಲಿದ್ದರು ನಮ್ಮ ತಂದೆ ತಾಯಿಗಳು ಆಟ ಆಡಕ್ಕೆ ಹೋಗಿ ಮಣ್ಣಲ್ಲೇ ಬಿದ್ದು ಬಂದರೆ ಹೊಡಿತಾ ಇದ್ರು ಗುರು. ಸಾಕತ್ತಾಗಿ ಹೊಡಿತಾ ಇದ್ರು. ಎಷ್ಟು ಆಡ್ತಿದ್ದೆ ಅಷ್ಟು ಹೊಡಿತಾ ಇದ್ರು. ನೋಡಿ ಈಗಿನ ಮಕ್ಕಳು ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ. ನಮ್ಮ ಕಾಲದಲ್ಲಿ ನಾವು ಹೊರಗೆ ಆಟ ಆಡಕ್ಕೆ ಹೋದ್ರೆ ನಮ್ಮ ಅಮ್ಮ ಹೊಡೆದು ಕಳ್ಸವ್ರೆ. ಏನು ಮಾಡೋಕ್ಕಾಗಿಲ್ಲ. ಈಗ ವಾ ನೋಡಿ ಯಾವ ಜಿಂಗ್ ಅಂತ ಹೋಗ್ತಾರೆ ನೋಡಿ. ಏನು ಮಕ್ಕಳು ಏನು ಸಖತ್ತಾಗಿ ಆಡ್ದವ್ರೆ ನೋಡಿ. ಅಲ್ಲಿರೋರು ಮೇಡಮ್ ಅನ್ನಿಸ್ತೆ. ಏನು ಗುರು ಏನೋ ಯಾವ್ದಿದು ಸಿದ್ಧಾರ್ಥ ನಗರ ನೋಡಿ ಯಾವ ರೀತಿ ಓಡ್ತಾ ಇದ್ದಾರೆ ಹುಡುಗರು. ನಾವು ಇದು ಆಡಬೇಕಿತ್ತು ಅನ್ನಿಸುತ್ತೆ. ಆಡಲಿಲ್ಲ ನಾವು. ಏನು ಮಾಡೋಕ್ಕಾಗಲಿಲ್ಲ. ನಮಗೆ ಒಂದು ಟೈಮ್ ಸಿಗಲಿಲ್ಲ ಅನ್ನೋಕ್ಕಿಂತ ಇಲ್ಲಿ ನೋಡಿ ನಮಗೆ ನಮ್ಮ ತಂದೆ ತಾಯಿ ಕೊಡ್ಸಿಲ್ಲ ಗುರು ಇದನ್ನ. ಏನಿದು ಗಾಲಿ ಈಗಾರ ಹೋಗ್ತದೆ. ಮಕ್ಕಳ ಬೆಳವಣಿಗೆ ಈ ರೀತಿ ಬೆಳೆಯುತ್ತೆ. ನಾವು ಕಣ್ಣ ಮುಚ್ಚಾಲೆ ಆಡಿದ್ವಿ, ಕುಂಟೆಬಿಲ್ಲೆ ಆಡಿದ್ವಿ, ಪ್ಯಾಕಾಟ ಆಡಿದ್ವಿ. ಇಂಥ ಪ್ಯಾಕಾಟ ಆಡಿ ಹಿಂಗೆ ಬಂದಿದ್ದೀನಿ ನನ್ನ ಪರಿಸ್ಥಿತಿ. ಇಲ್ಲ ಹೆಣ್ಮಕ್ಳ ಜೊತೆಗೆ ಆನೆಕಲ್ಲು ಆಡಿದ್ವಿ. ಆನೆಕಲ್ಲು ಆಡಿ ಮಳೆ ಬರ್ಲಾದಂಗೆ ಮಾಡಿದ್ವಿ. ಇಂಥ ಕೆಲಸ ಮಾಡಿದ್ದೀನಿ ನಾನು ನೋಡಿ ಯಾವ ರೀತಿ ಇದೆ. ಈಗಿನ ಮಕ್ಕಳ ಆಟ ನೋಡಿ, ಅವಾಗಿನ ಮಕ್ಕಳ ಆಟ ನೋಡಿ. ಹೌದು ಗುರು, ನಾನು ಚಿಕ್ಕವನಿದ್ದಾಗ ಅದೇ ಕಣ್ಣೆ ಮುಚ್ಚಾಲೆ ಆಡು, ಲಗೋರಿ ಆಡು, ಬರೀ ಇಂಥವು. ಪಾಪ ಅಲ್ಲಿ ಯಾರೋ ಬಿದ್ರು ಪಾಪ ಹುಡುಗಿಯರು. ಕಾಲು ಸ್ಕಿಡ್ ಆಯ್ತು ಗುರು, ಬಿದ್ರು. ಆದರೂ ಮತ್ತೆ ಎದ್ದು ಓಡ್ತಾವ್ರೆ ನೋಡಿ. ಅದು ಚಲ. ನಾವು ಹಂಗೆ ನಾವೇನೋ ಬಿದ್ದರೆ ಎಲ್ಲಿ ಬಿದ್ದಿರ್ತೇವೆ ತಿಳ್ಕೊಳ್ಳಿ. ಇಲ್ಲಿ ಬಿದ್ದಿರ್ತೇನೆ ತಿಳ್ಕೊಳ್ಳಿ, ಅಲ್ಲಿ ಮಣ್ಣಾಕಿ ಉಗುಳಾಕಿ ಮಣ್ಣಾಕಿ ಉರ್ಚಿಬಿಡೋದೆ. ಅದೇ ನಮಗೆ ಔಷಧಿ. ಏನಿಲ್ಲ, ಇದೀಗ ಮಣ್ಣು ತೊಗೊಳ್ಳೋದೆ, ಹಿಂಗೆ ಊದೋದೆ, ಹಾಕೊಂಡ್ಬಿಡೋದೆ. ಎಲ್ಲ ಅಲ್ಲೇ ಕಮ್ಮಿ ಗುರು. ನಮಗೆ ಯಾವುದು ಗಾಯ ಆಗ್ತಿದ್ದಿಲ್ಲ. ಯಾಕಂದರೆ ಮಣ್ಣಲ್ಲಿ, ನಮ್ಮ ಭಾರತೀಯ ಮಣ್ಣಲ್ಲಿ ಒಂದು ಶಕ್ತಿ ಇದೆ, ಔಷಧಿ ಶಕ್ತಿ. ಆ ಔಷಧಿ ಶಕ್ತಿ ನಮ್ಮನ್ನ ಎಲ್ಲೆಲ್ಲೋ ಬಳಸ್ಬಿಡುತ್ತೆ. ಅದಕ್ಕೆ ಚಿಕ್ಕವರಿದ್ದಾಗ ಮಣ್ಣು ತಿನ್ಬೇಕು ಗುರು. ಚಿಕ್ಕ ಮಕ್ಕಳಿಗೆ ಮಣ್ಣು ತಿನ್ನಕ್ಕೆ ಬಿಡಿ. ನೋಡಿ ಯಾವ ರೀತಿ ಆಡ್ತಾರೆ ಹುಡುಗರು. ನಾವು ನೋಡಿದರೆ ಮಣ್ಣು ತಿಂದರೆ ನಮ್ಮ ಮಕ್ಕಳಿಗೆ ಕೆರ ತಗೊಂಡು ಹೊಡಿತೀವಿ. ಏನು ಮಾಡೋದು? ಇಲ್ಲಿ ನೋಡಿದ್ರೆ ಮಣ್ಣಲ್ಲಿ ಎಷ್ಟೋ ಶಕ್ತಿ ಇದೆ ನೋಡಿ. ಇಲ್ಲಿ ಮೇಡಮ್ ಅವರು ತಮ್ಮ ಮಗುವನ್ನ ಬಿಟ್ಟು ಬರಕ್ಕೆ ಬರ್ತಿದ್ದಾರೆ. ಎನ್ಕರೇಜ್ ಇದೆ ಗುರು ಪೇರೆಂಟ್ಸ್ಗಳಿಗೆ. ಇಲ್ಲಿ ನೋಡಿ ಸಿಟಿಗಳಲ್ಲಿ ತಮ್ಮ ಮಕ್ಕಳು ಅದು ಮಾಡ್ಬೇಕು ಇದು ಮಾಡ್ಬೇಕು ಅನ್ನೋ ದೊಡ್ಡ ಒಂದು ಕ್ಯೂರಿಯಾಸಿಟಿ ಇದೆ ಅವರಿಗೆ. ಛಲ ಇದೆ, ಏನೋ ಮಾಡ್ತಾರೆ ನನ್ನ ಮಕ್ಕಳು ಅಂತ. ನಮ್ಮ ಮನೆಯಲ್ಲಿ ಇವನೇನು ಮಾಡ್ತಾನೋ ಮರ 3 ಹೊತ್ತು ಉಣ್ತಾನ, ದನ ತಿಂದಾನ ಬಿದ್ದಾನ ಇವನು, ಮನೆಗೆ ಓದ್ ಜಾ ಅಂತಾರೆ ನೋಡಿ. ಯಾವ ರೀತಿ ಆಡ್ತಾರೆ. ಸೂಪರ್ ಆಗಿ ಆಡ್ತಾವ್ರೆ ಗುರು. ಒಂದೊಂದು ನೋಡಿ. ವಾ ಎಂಥ ಮಕ್ಕಳು ಗುರು ಇವರು ನೋಡಿ. ಏನು ಸೂಪರ್ ಆಗಿ ಆಡ್ತಾರೆ ಇಲ್ಲ ನೋಡಿ. ಒಬ್ರಿಗೊಬ್ರು ಕಾಂಪಿಟೇಷನ್ ಯಾವ ರೀತಿ ಬೆಳೀತದೆ. ಬಿದ್ಲು ಗುರು ಹುಡುಗಿ. ಬಿದ್ಲು ಆದರೆ ಎದ್ದಾಡ್ತಾವಳೆ. ಎದ್ಲೆ ಸೋಲೆ ಗೆಲುವಿನ ಮೆಟ್ಟಿಲು ಅಂತ. ಎದ್ಲು ಮತ್ತೆ ಎದ್ಲು. ಅಳ್ಳಿಲ್ಲ ಗುರು, ಅಳ್ತಾಳ ಅನ್ಕೊಂಡೆ. ಈಗ ಎಲ್ಲರೂ ಎದ್ರು ಗುರು. ಈಗ ಪುಟಾಣಿಗಳು ಎಲ್ಲರೂ ಎದ್ರು. ನೋಡೋಣ ಈಗ ಯಾವ ರೀತಿ ಮಾಡ್ತಾರೆ ಅಂತ. ಎಲ್ಲ ಪುಟಾಣಿಗಳು ಒಂದ್ಮೇಲೆ ಎದ್ರು. ಇವಾಗ ರೇಸ್ ಅನ್ನಿಸುತ್ತೆ. ರೇಸ್ ಸ್ಟಾರ್ಟ್ ನೋಡಿ. ರೇಸ್ ಸ್ಟಾರ್ಟ್ ಆಗಿದೆ.
ನೋಡೋಣ ಯಾವ ರೀತಿ ಹೋಗುತ್ತೆ. ಇಲ್ಲಿ ನೋಡಿ ಇವ್ರ ರೇಸ್ ಹೆಂಗೆ ಸ್ಟಾರ್ಟ್ ಆಗಿದೆ. ಇವ್ರು ಏನೋ ಬೇರೆ ರೇಸ್ ರೆಡಿ ಮಾಡವ್ರೆ. ನಾವು ಈ ರೇಸ್ ನೋಡೋಣ. ಆ ರೇಸ್ ಯಾವಾಗಲೂ ಸಿಗುತ್ತೆ, ಆದರೆ ಈ ರೇಸ್ ಸಿಗಲ್ಲ. ನೋಡೋಣ. ನೋಡಿ ಮಕ್ಕಳು ಈಗ ಲೈನಾಗಿ ನಿಂತವ್ರೆ. ಮೇಡಮ್ ವಿಸಿಲ್ ಹೊಡೆದ ತಕ್ಷಣ ಒಮ್ಮೆಲೆ ಹೋಗ್ತಾರ ಅನ್ಸುತ್ತೆ. ನೋಡೋಣ. ಸ್ಟಾರ್ಟ್ ಆಯ್ತು ಗುರು. ಬರ್ತಾವ್ರೆ. ಫಸ್ಟ್ ಒಂದು ಬರ್ತಾವನೆ. ಹೊಡಿ ಬ್ರೋ. ಹೊಡಿ. ಹೋಗ್ತಾನೆ ಗುರು. ಹೋಗ್ತಾವನೆ. ಏ ಬಿದ್ದ ಗುರು ಇವನು. ಗುರು ಓಡ್ತಾವನೆ. ನೋಡೋಣ. ಅವ್ನು ಫಸ್ಟ್ ಬರ್ತಾನ ಏನು ಇಲ್ವಾ ಅಂತ ನೋಡೋಣ. ನೋಡಿ ಈ ಚಿಕ್ಕ ಮಕ್ಕಳು ಯಾವ ರೀತಿ ಆಟ ಆಡ್ತವೆ ನೋಡಿ. ನಮ್ಮ ಚಿಕ್ಕ ಮಕ್ಕಳು ಬರೀ ಫೋನಲ್ಲಿ ಕೊಟ್ಟು ಹಾಳು ಮಾಡಿದ್ವಿ ಗುರು ನಾವು. ನೋಡಿ ಬಿದ್ದು ಅವನು ಫಸ್ಟ್ ಬರ್ತಾ ಇದ್ದಾನೆ ಗುರು. ಮತ್ತೆ ಬಿದ್ದ. ಮತ್ತೆ ಬಿದ್ದ. ಇದು ಕ್ರಾಶ್ ಆಯ್ತು ಗುರು. ಮತ್ತೆ ಫಸ್ಟ್ ಬಂದ ನೋಡಿ ಇವನೇ. ಹೀರೋ. ಯಾಕ ಹೊಡಿ. ಸೂಪರ್ ಬ್ರೋ. ನೋಡಿ ಹೊಡಿತಾವ್ರೆ ಹುಡ್ರು. ನಾವು ಚಿಕ್ಕ ಮಕ್ಕಳಿಗೆ ಫೋನ್ ಕೊಟ್ಟು ಎವಿಟ್ ಮಾಡಿಬಿಟ್ಟಿದೀವಿ. ವಾ ಹೊಡ್ರಿ. ನೋಡಿ ಮೇಡಮ್ ಅವರು ಟ್ರೈನಿಂಗ್ ಕೊಡ್ತಾವ್ರೆ. ನೋಡಿ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾವ್ರೆ. ಗುರು ಇದ್ರೆ ಏನಾದರೂ ಮಾಡ್ತೀವಿ ಅನ್ನೋಕ್ಕೆ ಕಾರಣ ಇದೆ ನೋಡಿ. ಕಲಿಯ ತನಕ ಕೋತಿ ವಿದ್ಯೆ ಕಲ್ತ ಮೇಲೆ ಅಲ್ಲಲ್ಲ, ಕಲಿಯೋಕ್ಕಿಂತ ಮುಂಚೆ ಬ್ರಹ್ಮ ವಿದ್ಯೆ ಕಲ್ತ ಮೇಲೆ ಕೋತಿ ವಿದ್ಯೆ ಅಂತಾರಲ್ಲ, ಅದ್ರಂಗೆ ನೋಡಿ ಇವನು. ಸೂಪರ್ ಬ್ರೋ. ವಾ ನೋಡಿ ಹೊಡಿತಾವ್ರೆ ಮಕ್ಕಳು. ನೋಡಿ ಚೆನ್ನಾಗಿ ಆಡ್ತಾವ್ರೆ ಗುರು ಹುಡ್ರಿಗೆ. ಇಂಥ ಹುಡ್ರಿಗೆ ಎನ್ಕರೇಜ್ ಮಾಡೋಕೆ ನಾವು ನಮ್ಮ ಮಕ್ಕಳು ಬರೀ ಊಟ ಮಾಡಿಲ್ಲ ಫೋನ್ ಕೊಟ್ಟೆ, ನಾವು ನಿದ್ದೆ ಮಾಡಿಲ್ಲ ಫೋನ್ ಕೊಟ್ಟೆ, ಸಂಡಾಸ್ ಕುಂದ್ರಿಲ್ಲ ಫೋನ್ ಕೊಟ್ಟೆ, ಎಲ್ಲ ಫೋನ್ ಕೊಟ್ಟು ಅವ್ರಿಗೆ ಒಂದಿನ ಹಿಂಗೆ ಆಗ್ತಾರೆ ಗುರು. ಮುಂದೆ ನೋಡ್ತಾ ಇರ್ರಿ. ನಾವು ಫೋನ್ ಇರ್ಲಾರ್ದಕ್ಕಾಗಲ್ಲ ಗುರು ನಮ್ಮದು. ನಾನು ಯಾವಾಗ ಫೋನ್ ಯೂಸ್ ಮಾಡಿದ್ದೀನಿ ಅಂದರೆ PUC ಇದ್ದೆ ಅನ್ನಿಸುತ್ತೆ ನಾನು. ಇಲ್ಲ 8th 9th ಇದ್ದೆ ಅನ್ನಿಸ್ತು. ಆ ಟೈಮಲ್ಲಿ ನಮ್ಮ ಅಪ್ಪನ ನೋಕಿಯಾ ಫೋನ್ ಇತ್ತು ಗುರು. ನೋಕಿಯಾ ಫೋನ್ ಯಾರ್ಯಾರು ಬಿಡಿಸಿದ್ರೆ ನೋಡಿ. ಹುಡ್ರು ಬೀಳ್ತಾವ್ರೆ ಎದ್ದಾಳ್ತಾವ್ರೆ ಅವರು. ನಂದು ನೋಕಿಯಾ ಫೋನ್ ಇತ್ತು. ನೋಕಿಯಾ ಫೋನಲ್ಲಿ ನಾನು ಹಾವು ಗೇಮ್ ಆಡ್ತಿದ್ದೆ. ಹಾವಿಗೆ ಕಪ್ಪೆ ತಿನ್ನಿಸೋದು. ಅದು ಟುಸ್ಸು ಅಂತ ತಿಂದು ಲಾಸ್ಟಿಗೆ ಹೆಂಗಿದ್ರು ಸಾಹಿತ್ಯ ಎಂಬುದು ಗೊತ್ತಿತ್ತು ನನಗೆ. ಆದರೂ ಆಡ್ತಿದ್ವಿ. ಅಂತ ಆಟ ಆಡ್ತಿದ್ವಿ. ಇಲ್ಲಿ ಇದ್ರೆ ಮಕ್ಕಳು ನೋಡಿ. ಆಕ್ಟಿವಿಟಿ ಗೇಮ್. ಹೊಡಿ ಪುಟ. ಎದ್ದಳು ಪುಟ. ಲೆಟ್ಸ್ ಗೋ. ಹೊಡ್ರಿ. ವಾ ಹೊಡಿತಾರೆ ನೋಡಿ. ಟ್ರೈನರ್ ನಮ್ಮ ಬ್ರದರ್ ಅವ್ರು ಆಡ್ತಾರೆ. ಹೊಡ್ರಿ. ಮಕ್ಕಳು ನೋಡಿಗಳು ಏನು ಆಕ್ಟಿವ್ ಆಗಿದ್ದಾರೆ. ನಮ್ಮ ಮಕ್ಕಳು ಏನು ಆಡ್ತಾವೋ ಏನಿಲ್ಲ ಇನ್ನು. ನೋಡೋಣ. ಬ್ರೋ. ಕೈ ಕೊಡಿ ಬ್ರೋ. ಇವನು ಕೈ ಕೊಡ್ತಾ ಇಲ್ಲ ಬ್ರೋ. ಬೇರೆನೇ ಕೊಡಕ್ಕೆ ಹೊಂಟವ್ರೆ. ಚೆನ್ನಾಗಿ ಆಡ್ತಾರೆ ಹುಡ್ರು. ಆಡಲಿ. ನನಗೆ ಈಗ ನನ್ನ ಒಂದು ಚೈಲ್ಡ್ಹುಡ್ ನೆನಪು ಬರ್ತಾ ಇದೆ. ನಾನು ಈ ಥರ ಆಟ ಆಡಬೇಕಿತ್ತು. ಏನೆಲ್ಲ ಆಟ ಆಡ್ಬಿಟ್ನೆಲ್ಲ ನಾನು. ಈ ವಯಸ್ಸಲ್ಲಿ ನನಗೆ ಚಡ್ಡಿ ಹಾಕೋಕ್ಕೂ ಬರ್ತಿದ್ದಿಲ್ಲ ಗುರು. ಅಂಥ ವಯಸ್ಸಲ್ಲಿ ಹುಡ್ರು ಆಟ ಆಡ್ತವ್ರೆ. ಆಟ ಆಡಲಿ. ಇಂಥ ಮಕ್ಕಳಿಂದ ನಮ್ಮ ಭವಿಷ್ಯ, ನಮ್ಮ ಒಂದು ದೇಶ ಕಟ್ಟುವಂಥ ಒಂದು ಆಗತ್ತೆ. ಚೆನ್ನಾಗಾಗಲಿ. ನೋಡೋಣ. ಇವರಿಗೆ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಹೇಳ್ತಾ ಓಕೆ ಹೋಗೋಣ. ಈಗ ನಾವು ನೋಡೋಣ ಮುಂದೆ ಎಲ್ಲಾದರೂ ಕುಂತ್ಕೊಳ್ಳೋಣ ಗುರು ಸ್ವಲ್ಪ ಹೊತ್ತ. ಈಗ ಹೋಗ್ತಾ ಇದ್ವಿ. ಎಲ್ಲ ಪೇರೆಂಟ್ಸ್ ಬಂದವರಿಗೆ ಸಪೋರ್ಟ್ ಮಾಡ್ತಾರೆ ತಮ್ಮ ಮಕ್ಕಳಿಗೆ. ನಮ್ಮ ತಂದೆ ತಾಯಿಗಳ ಎಲ್ಲೇನೋ ಹೊರಗೆ ಹೋಗಿ ಮಣ್ಣಲ್ಲಿ ಬಿದ್ದು ಬಂದ್ರೆ ಓಡ್ಯಾರು. ಮಕ್ಕಳೇ ನೀನು ಅವನು ಯಾವ ಇವಾಗ ಬಟ್ಟೆ ನಮ್ಮಮ್ಮ ಹೇಳಿ ಬೈಯಾರ ಗುರು. ಆ ಬಟ್ಟೆ ಹೊಲ್ಸು ಮಾಡ್ಕೊಂಡ್ ಬರ್ತೀರಾ ಅಂತೇಳಿ. ನೋಡಿ ಮಕ್ಕಳು ತಂದೆ ತಾಯಿ ಯಾವ ರೀತಿ ಬಿಡಕ್ಕೆ ಬರ್ತಾವ್ರೆ. ನೋಡೋಣ ನಮ್ಮ ಮಕ್ಕಳು ಯಾವ ರೀತಿ ಆಡ್ತಾವ್ರೆ ಅಂತ. ಇದನ್ನ ನೋಡಿ ನನಗೂ ಆಟ ಆಡ್ಬೇಕು ಅನ್ಸ್ತು. ನೋಡಿ ಮಕ್ಕಳು ಆಟ ಆಡ್ತಾವ್ರೆ. ಅವ್ರಿಗೆ ಇದೇ ಇಷ್ಟ ಅಂತ, ಇದು ಇಷ್ಟ ಇಲ್ವಂತೆ. ನಾನು ಆಟ ಆಡಲ್ಲ ಅಂತ ಕೇಳಿದೆ. ಆಡಿ ಅಂಕಲ್ ಅಂತವ್ರೆ. ನೋಡಿ ನಾನು ಆಟ ಆಡಿದ್ರೆ ಇಲ್ಲಿರೋರು ನನಗೆ ಮ್ಯಾಟ್ ತಗೊಂಡು ಹೊಡಿಯಲ್ವಾ. ಆದರೆ ಒಂದ್ಸಲ ಸುತ್ತಾರ್ದು ಬಿಡೋಣ. ನೋಡಿ ಯಾರು ಓಡಾಡ್ತಾ ಇಲ್ಲ, ಆದರೆ ನಾನು ಒಬ್ಬನೇ ಓಡಾಡ್ತಿದ್ದೀನಿ ಅದರಲ್ಲಿ. ಅಪ್ಪು ಯಾರಾದ್ರೂ ಬರಮ್ಮ, ನಾನು ಇದು ಮಾಡ್ತೀನಿ. ನೋಡಿ ಯೂಟ್ಯೂಬ್ ಬ್ಲಾಗ್ ಅಂದ ತಕ್ಷಣ ಪುಟ್ಟಿ ಬರ್ತಾವ್ರೆ. ನೋಡಿ ಮಕ್ಕಳು ಓಡ್ತಾವ್ರೆ ನೋಡಿ.
ಏನ್ ಗುರು ಏನ್ ಕಾಂಪಿಟೇಷನ್ ಇವ್ರದು ನೋಡಿ. ವಾಹ್ ಏನ್ ಸಖತ್ತಾಗಿ ಆಡ್ತಾರಲ್ವ ನೋಡಿ. ನೋಡೋಣ ಪುಟ್ಟಿ ಆಡ್ತವ್ರೆ ನೋಡೋಣ. ನಾವು ಇದು ನೋಡೋಣ ಯಾವ ರೀತಿ ಇರುತ್ತೆ ಅಂತ ನೋಡಿ. ಇಲ್ಲಿ ನೋಡಿ ಇದನ್ನ ಮಾಡ್ತಾವ್ರೆ ಈಗ ನೋಡಿ ಪುಟ್ಟಿ. ನೋಡಿ ಈಗ ಪುಟ್ಟಿ ಆಡ್ತವ್ರೆ. ಈಗ ಒಂದು ಕಳೆ ಬಂತು ಗುರು ಇದಕ್ಕೆ. ನೋಡಿ ಎಲ್ಲ ನಮ್ಮ ಪುಟ್ಟಿಗಳು ಆಡ್ತವ್ರೆ, ಕ್ಯೂಟ್ ಪುಟಾಣಿಗಳು. ಮಕ್ಕಳು ಆಟ ಆಡೋದು ಭಾಳ ನೋಡೋಕ್ಕೆ ಚಂದ ನೋಡಿ ಯಾವ ರೀತಿ ಇದೆ. ಇವನು ನೋಡ್ತಾವನೆ ನನ್ನ ಕುಣಿಸ್ಗಳು ಅಂತ ಅಂತವನೆ. ನೋಡೋಣ. ಒಂದು ಬ್ಲಾಗ್ ಹೆಸರಮ್ಮ ಮಿಸ್ಟರ್ ಎಕನಾಮಿಸ್ಟ್ ಅಂತಮ್ಮ. ಅವನೊಬ್ಬನ ಹಚ್ಕೊಳ್ಳಿ. ಮೆಲ್ಕೆ ಮೆಲ್ಕೆ. ಹತ್ತಿದ ಗುರು ಚಾಂಪಿಯನ್. ನಿನ್ನ ಹೆಸರೇನು? ಮನ್ವೀಕ್. ವಾಹ್ ನೋಡಿ ನಮ್ಮ ಪುಟಾಣಿಗಳು ಆಡ್ತಾವ್ರೆ, ನಾವು ಅವ್ರನ್ನ ತೂಗ್ತಾ ಇದೀವಿ. ಏನಮ್ಮ ನಿನ್ನ ಹೆಸರು? ಸುರಭಿ. ನೋಡಿ ವಾಹ್ ಏನು ಸಕ್ಕತ್ತಾಗಿ ಆಡ್ತಾವ್ರೆ ಗುರು. ನಮಗೂ ಆಟ ಆಡ್ಬೇಕಂತ ಆಸೆ, ಆದರೆ ನಾವು ಚಿಕ್ಕ ಮಕ್ಕಳಲ್ಲ. ವಾಹ್ ನೋಡಿ. ನಿನ್ನ ಹೆಸರೇನಮ್ಮ? ತನುಷ್ಕಾ. ಏನಮ್ಮ ಇಂತಿಂತ ಕ್ಯೂಟ್ ಹೆಸರು ಇಟ್ಬಿಟ್ಟವ್ರೆ. ಯಾರಿಟ್ಟಾರೆ ನಿಮ್ಗೆ ಹೆಸರು? ಇದನ್ನ ಯಾರಿಟ್ಟವ್ರೆ? ನಿಮ್ಮಮ್ಮ. ನೋಡಿ ನಮ್ಗೆ ಇಟ್ಟವ್ರೆ ಹೆಸರು ನಮ್ಮ ತಂದೆ ತಾಯಿಗಳು, ಕೆಂಚಪ್ಪ ಮಂಚಪ್ಪ ಅಂತೇಳಿ. ವಾಹ್ ಇವ್ರಿಗೆ ನೋಡಿ ಎಂತ ಹೆಸರು. ಏನು ಆಗಲ್ಲ. ಫೋನಲ್ಲಿ ಬರ್ತೀರಾ ನೋಡ್ಕೊಳ್ಳಿ. ಮಿಸ್ಟರ್ ಎಕನಾಮಿಸ್ಟ್ 360. ಎಕನಾಮಿಸ್ಟ್ 360. ಒಂದ್ಸಲ ಹೇಳಿಮ್ಮ, ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಹಿಂಗ್ ಮಾಡಿ ಅನ್ಬೇಕು ಕೈ. ಹೇಳ್ತಾರೆ ಓಯ್ ಸೂಪರ್ ನೋಡಿ. ಹೇಳ್ತಾವ್ರೆ ಎಲ್ಲಾರು. ಹೋಗ್ಲಿ ನೋಡಿ ಇವ್ರನ್ನ ನಾನು ಆಟ ಆಡ್ತಾ ಇದ್ದೀನಿ. ನೋಡಿ ಆಟ ಆಡ್ತವ್ರೆ ಸಕ್ಕದಾಗಿ. ಅಲ್ಲಿ ನೋಡಿ ಜಾರ್ಗ ಬಂಡಿ ಇದೆ. ನಮ್ಗೆ ಜಾರ್ಗ ಬಂಡಿ ಅಂತೀವಿ, ಈ ಕಡೆ ಏನಂತಾರ ಗೊತ್ತಿಲ್ಲ. ಇಲ್ಲಿ ಹುಡ್ರು ಇದಾಡ್ತವ್ರೆ. ಇಲ್ಲಿ ನೋಡಿ. ನಿಲ್ಸ್ಲಾ? ಓಕೆ ನಿಲ್ಲಿಸ್ತೀನಿ. ಮೆಲ್ಕೆ ಮೆಲ್ಕೆ ನಿಲ್ಲಿಸ್ತೀನಿ ಈಗ. ನಿಲ್ಸ್ಬಿಡೋಣ. ನಿಂತು ಗುರು. ಇದು ಬಾತ್ಕೋಳಿನಾ ಇದು? ಓಹೋ ಇದಕ್ಕೇನಂತೀರಾ ನೀವು? ಯಾವ ಗೇಮ್ ಅಂತೀರಾ? ಗೊತ್ತಿಲ್ಲ. ಗೊತ್ತಿಲ್ಲಾರ್ದೆ ಗೇಮ್. ಡಕ್ ಗೇಮ್. ಹೋ ಮೆಲ್ಕಮ್ಮ ಡಕ್ ಗೇಮ್ ಅಂತ ನೋಡಿ ಗುರು. ಡಕ್ ಗೇಮ್ ನೋಡಿ. ಪಾಪ ಅವರು ಜಾರ್ಗ ಬಂಡಿ ಆಡ್ತವ್ರೆ. ಥ್ಯಾಂಕ್ ಯು ಸೊ ಮಚ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಬಾಲ್ಯದ ನೆನಪಿನ ಆಟ ನೆನಪು ಬಂದರೆ ಕಮೆಂಟಲ್ಲಿ ಹೇಳಿ ತಿಳಿಸಿ ಅಂತ ಹೇಳ್ತಾ ಟೇಕ್ ಕೇರ್. ಬಾಯ್.